ನಮ್ಮ ಬೇತ್ಮಂಗ್ಲನಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ. ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಬೇತ್ಮಂಗ್ಲ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ. ಇವ್ರ ಹತ್ರ ಹೋಮದ ಯಂತ್ರ, ಮಂತ್ರ, ಪೂಜಾ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ, ಅರಿಶಿನ, ಗಂಧದ ಪುಡಿ, ಅಗರಬತ್ತಿ, ಕರ್ಪೂರ, ದೀಪದ ಎಣ್ಣೆ, ವಿವಿಧ ರೀತಿಯ ಕಟ್ಟಿಗೆಗಳು, ತುಪ್ಪ, ಅವನ ಕುಂಡಗಳು, ದೇವರ ಮುಖವಾಡಗಳು, ಹಾರಗಳು, ವಸ್ತ್ರಗಳು, ತಾಮ್ರದ ಪಾತ್ರೆಗಳು, ಕಲಶ, ಪಂಚಪಾತ್ರೆ, ಉದ್ದರಣೆ ತಟ್ಟೆಗಳು, ಅಡಿಕೆ ತಟ್ಟೆಗಳು, ತೆಂಗಿನಕಾಯಿ, ಮಣ್ಣಿನ ಹಣೆತಗಳು, ನಿಮ್ಮ ಮನೆಗೆ ಹಾಗೂ ದೇವಸ್ಥಾನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಗುಣಮಟ್ಟದ ವಸ್ತುಗಳು ಎಲ್ಲ ಇವ್ರ ಹತ್ರನೇ ಸಿಗುತ್ತೆ. ಶಾಲೆ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡಿದೆ. ಏನು ಅಂತಂದ್ರೆ ಸುಮಾರು ಪಂಚಾಯತಿ ಒಂದು KPS ಶಾಲೆ ಮಾಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಏನು ಗುಣಮಟ್ಟ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪಂಚಾಯತಿಗೊಂದು KPS ಶಾಲೆ ಮಾಡಿದ್ರೆ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತಲೂ ಶಾಲೆಯನ್ನು ಮುಚ್ಚಿಬಿಟ್ಟು ಈ ಶಾಲೆ ಪ್ರಾರಂಭ ಮಾಡುವಂಥ ಸರ್ಕಾರದ ನಿಲುವು. ನಾವು ಅದಕ್ಕೆ SDMC ಅವರು ಈ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಏನು ಚರ್ಚೆಯ ವಿಷಯ ಏನಂದರೆ, ಸರ್ಕಾರಿ KPS ಶಾಲೆ ಮಾಡಲಿ ಅಭ್ಯಂತರವಿಲ್ಲ, ಆದರೆ ಪಕ್ಕದ ಶಾಲೆಯನ್ನು ಮುಚ್ಚಿಬಿಟ್ಟು ಮಾಡೋದು ಇದು ಸಮಂಜಸವಲ್ಲ. ಯಾಕೆಂದರೆ ಒಂದು ನಮ್ಮೂರಲ್ಲಿ ಒಂದು ಶಾಲೆ ಅಂದರೆ ಅಥವಾ ಒಂದು ಸರ್ಕಾರಿ ಆಸ್ತಿ ಅಂದರೆ, ಸರ್ಕಾರಿ ಕಚೇರಿ ಅಂದರೆ ಎಷ್ಟು ಪುಟ್ಟ. ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರು ನಮ್ಮ KGFನ ಶ್ರೀನಿವಾಸ್ ಸರ್ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕೋಲಾರ ಜಿಲ್ಲೆಯ ಉಪಾಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಹಾಗೂ ಬಹಳ ಸಾಮಾಜಿಕ ಜಹಾಂಗೀರ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮತ್ತು ಇದೇ ಒಂದು ಇದರಲ್ಲಿ ಈ ಒಂದು ಮುಳಬಾಗಿಲು ತಾಲೂಕಿನ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಲವನ್ನ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಮತ್ತು ಸದಸ್ಯರು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಇನ್ನೂ ನಮ್ಮ ಜಿಲ್ಲಾ ಸಂಸ್ಥೆ ಕೆಲವು ಸದಸ್ಯರೆಲ್ಲ ಈ ಒಂದು ಸಭೆಗೆ ಆಗಮಿಸಿದರೆ ಎಲ್ಲರೂ ಒಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಏನು ಇವತ್ತು ದಿವಸ ಈ ಕಾರ್ಯಕ್ರಮ ಇದೆ, ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಅದರ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ನಮಗೆ ಸಭೆಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ, ಅವರಲ್ಲಿ ಮನವಿ ಮಾಡ್ತಾರೆ. ಸಭೆ ವಿಷಯ ಅಂದರೆ KPS ಶಾಲೆ ಬಗ್ಗೆ ಒಂದು ಮಾಹಿತಿ ನೀಡಿ ಮತ್ತು KPS ಶಾಲೆಯಿಂದ ಏನು ಪ್ರಯೋಜನ ಇದೆ ಮತ್ತು ಆ ಶಾಲೆಯಿಂದ ನಮಗೆ ಏನು ಅನಾನುಕೂಲ ಇದೆ ಅಂತ ಅದರಲ್ಲಿ ಕರೆದಿದ್ದ ಇಡೀ ರಾಜ್ಯ ಮಟ್ಟದಲ್ಲಿ ಕರೆದಿರೋದಕ್ಕೆ ನನಗೆ ಆಜ್ಞೆ ಮಾಡಿದರು ಮಹಾಪುರುಷರು. ಎಲ್ಲ ಕರೆದಿದ್ರಿ, ಎಲ್ಲ ಸುಮಾರು 10 ಜಿಲ್ಲೆಗಳಿಂದ ಬಂದಿದ್ದರು. ಅಲ್ಲಿ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡು ಒಂದು ಸರ್ಕಾರಕ್ಕೆ ಒಂದು ಹಕ್ಕೊತ್ತಾಯ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಅದರ ಬಗ್ಗೆ ಒಂದು ಪತ್ರಿಕೆ ಹೇಳಿಕೆ ನೀಡಬೇಕು ಅಂತ ನಾವು ಮೊದಲು DDPಗೆ ಒಂದು ಮನವಿ ಕೊಟ್ಟು ಆಮೇಲೆ ಪತ್ರಿಕೆ ಹೇಳಿಕೆಯನ್ನು ನೀಡಿದ್ವಿ. ಅದೆಲ್ಲ ಗ್ರೂಪಲ್ಲಿ ಬಂದಿರ್ಬೋದು, ನೋಡಿದ್ದೀರಾ? ಅದು ಸರಿ ಇಲ್ಲ, ಇನ್ನೂ ಒಂದು ಸರ್ತಿ ಮಾಡಿ ಅಂತ ಮಹಾಪೋಷಕರು ಆಜ್ಞೆ ಇತ್ತು. ಮತ್ತು ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. KPS ಶಾಲೆ ಬಗ್ಗೆ ಸರ್ಕಾರ ಒಂದು ನಿಲುವು ತಗೊಂಡಿದೆ. ಏನು ಅಂತಂದರೆ ಸುಮಾರು ಪಂಚಾಯತಿ ಒಂದು KPS ಶಾಲೆ ಮಾಡಬೇಕು ಅಂತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಏನು ಗುಣಮಟ್ಟ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಪಂಚಾಯತಿಗೊಂದು KPS ಶಾಲೆ ಮಾಡಿದ್ರೆ 3 ರಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುತ್ತಲೂ ಶಾಲೆಯನ್ನು ಮುಚ್ಚಿಬಿಟ್ಟು ಈ ಶಾಲೆ ಪ್ರಾರಂಭ ಮಾಡುವಂಥ ಸರ್ಕಾರದ ನಿಲುವು. ನಾವು ಅದಕ್ಕೆ SDMC ಅವರು ಈ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಏನು ಚರ್ಚೆಯ ವಿಷಯ ಏನಂದರೆ, ಸರ್ಕಾರಿ KPS ಶಾಲೆ ಮಾಡಲಿ ಅಭ್ಯಂತರವಿಲ್ಲ, ಆದರೆ ಪಕ್ಕದ ಶಾಲೆಯನ್ನು ಮುಚ್ಚಿಬಿಟ್ಟು ಮಾಡೋದು ಇದು ಸಮಂಜಸವಲ್ಲ. ಯಾಕೆಂದರೆ ಒಂದು ನಮ್ಮೂರಲ್ಲಿ ಒಂದು ಶಾಲೆ ಅಂದರೆ ಅಥವಾ ಒಂದು ಸರ್ಕಾರಿ ಆಸ್ತಿ ಅಂದರೆ, ಸರ್ಕಾರಿ ಕಚೇರಿ ಅಂದರೆ ಎಷ್ಟು ಪುಟ್ಟವರಾದರೂ ಕೂಡ ಒಂದು ಶಾಲೆ ಇದೆ ನಮಗೆ ಅಲ್ವಾ? ಪ್ರತಿನಿತ್ಯ ನಾವು ಮಕ್ಕಳ 10 ಗಂಟೆಗೆ ಬೆಲ್ ಹೊಡೆದ ತಕ್ಷಣ ಒಂದು ರಾಷ್ಟ್ರಗೀತೆ ಕೇಳಿಸುತ್ತೀವಿ. ಎಷ್ಟು ರಾಷ್ಟ್ರಭಕ್ತಿ ತೋರಿಸುತ್ತೆ. ಮತ್ತು ರಾಷ್ಟ್ರೀಯ ಹಬ್ಬಗಳು ಊರಲ್ಲಿ ಮಕ್ಕಳು ಓಡಾಡೋದು, ಫೋಟೋ ಇಟ್ಕೊಂಡು ಜೈಕಾರ ಹಾಕೋದು, ಮತ್ತು ಮಕ್ಕಳು ತುಂಬ ಬಡವರು ಇರ್ತಾರೆ, ಅಂಥ ಮಕ್ಕಳನ್ನು ಆ ಶಾಲೆಯಲ್ಲಿ ಬಿಟ್ಟು ಕೂಲಿನಲ್ಲಿ ಕಲಿಸೋಕೆ ಹೋಗ್ತಾರೆ. ಅವ್ರ ನಂಬಿಕೆ ನಮ್ಮ ಊರಲ್ಲಿ
ಹೆಲ್ತ್ ಸ್ಕೂಲ್ ಇದೆ, ಮಕ್ಕಳು ಎಚ್ಚೆತ್ಕೊಂಡು ಕೊಡ್ತಾ ಇದೆ ಅಂತ ಒಂದು ನಂಬಿಕೆಯಿಂದ ಅವ್ರು ಕೆಲಸ ಕಾರ್ಯ ಮುಗಿಸ್ಕೊಂಡು ಮತ್ತೆ 4 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋಗುವ ಮಕ್ಕಳಿಗೆ ಜವಾಬ್ದಾರಿ ಯಾರಿರ್ತಾರೆ? ಆದ್ದರಿಂದ ನಾವು ಎಲ್ಲ ನಮ್ಮ ಪ್ರತಿ ಊರಿಂದ ಪ್ರತಿ ಶಾಲೆಯಿಂದ ಎಚ್ಚೆತ್ತುಕೊಂಡು ಸರ್ಕಾರಿ ಶಾಲೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಯನ್ನು ಮುಚ್ಚಬಾರದು, ಆ ರೀತಿಯಲ್ಲಿ ನಡ್ಕೊಬೇಕು. ಅದರ ಕಾರಣಗಳೇನೆಂದರೆ ಅವ್ರೇನು ಹೇಳ್ತಾ ಇದ್ದಾರೆ, ಸುಮಾರು 50 ಮಕ್ಕಳಿಗಿಂತ ಕಡಿಮೆ ಇರುವ ಶಾಲೆಯನ್ನು ಮುಚ್ತೀವಿ, ನಾವು ಮುಚ್ಚಿಬಿಟ್ಟು KPS ಪಂಚಾಯತಿ ವ್ಯಾಪ್ತಿಯಲ್ಲಿರೋ KPS ಶಾಲೆಗೆ ಕಳಿಸ್ತೀವಿ. ಇದಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅಂತ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಸಾಲ ತಗೊಂಡು ನಾವು KPS ಶಾಲೆ ಮಾಡ್ತಾ ಇದ್ದೀವಿ ಅಂತ. ಆದರೆ ಸರ್ಕಾರ ಇವಾಗ ಸುಮಾರು ಸಾಲ ಸುಳಿಯಲು ಸಿಕ್ಕಿದೆ, ಅದರ ಮೇಲೆ ಸಾಲ ಮಾಡಿ ಎಜುಕೇಷನ್ ಕೊಡ್ತಾ ಇದ್ದೀವಿ. ಯಾವ ರೀತಿ ನ್ಯಾಯ ಆಗುತ್ತಾ? ಅದು ಮುಂದಕ್ಕೆ ಹೋಗಲ್ಲ. ನಾವು ವ್ಯಾನ್ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಲ್ವಾ? ಅದರ ಬಗ್ಗೆ ಕೂಲಂಕಷವಾಗಿ ರಾಜ್ಯಸಭೆಯಲ್ಲಿ ಚರ್ಚೆ ಆಯಿತು. ಅದು ಕೆಲವು ಮಾರ್ಗದರ್ಶನವೂ ನೀಡಿದ್ರು, ಈ ರೀತಿ ನೀಡಿದ್ರೆ ಸರಿಯಾಗುತ್ತೆ ಅಂತ. ಆದ್ದರಿಂದ ನಾವು ಅದು ಏನು ಮಾಡಿದ್ದಾರೆ ಗೊತ್ತಾ, ನಮ್ಮಿಂದನೇ ಒಂದು ರೆಸಲ್ಯೂಷನ್ ಕೊಟ್ಕೊಂಡು SDMC ಸಮಿತಿ ಕಡೆಯಿಂದ ರೆಸಲ್ಯೂಷನ್ ಬರೆಸ್ಕೊಂಡು ಶಾಲೆಯ ಮುಚ್ಚುವ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಮೇಲೆ ಹಾಕ್ಕೊಳ್ಳಲ್ಲ. ಈಗ ಯಾರು ಇವರು ನಮ್ಮ ಶಿಕ್ಷಣ ಸಚಿವರಿದ್ದಾರೆ, ಅವ್ರ ಮೇಲೆ ಮುಚ್ಚಕ್ಕೆ ಬಂದರೆ ಅವ್ರ ಮೇಲೆ ಕೇಸ್ ಹಾಕಬೇಕು. ಈ SDMC ಅವರೇ ನಿರ್ಣಯ ಮಾಡಿಕೊಂಡು ಮುಚ್ಚಿದ್ರೆ ಶಾಲೆ, ಇವರು ಸಲೀಸಾಗಿ ಶಾಲೆಯನ್ನು ಮುಚ್ಚಿಬಿಟ್ಟು ಯಾರ ಮೇಲೆ ಹೊಣೆ ಹಾಕೋದಿಲ್ಲ. ಈ ರೀತಿ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ದಾಖಲಾತಿಯನ್ನು ಹೆಚ್ಚಿಸಬೇಕು ಮಕ್ಕಳನ್ನು ಶಾಲೆಗೆ. ಮತ್ತು ಆ ಊರಲ್ಲಿ ಆ ಟೀಚರ್ಗೆ ಮನವರಿಕೆ ಮಾಡಬೇಕು. ನೋಡಪ್ಪ, ನಿಮ್ಮಿಂದ ನೀವು ಕಾಳಜಿ ಇಲ್ಲದೆ ಇದ್ರ ಕಾರಣದಿಂದ ಸರ್ಕಾರಿ ಶಾಲೆಗೆ ಮಕ್ಕಳು ಕಡಿಮೆ ಆಗ್ತಾರೆ. ನೀವು ನಮ್ಮ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆ ಭೇಟಿ ಮಾಡಿ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡುವ ಅಭ್ಯಾಸ ಕಲ್ತ್ಕೋಬೇಕು. ಕೆಲಸ ಮಾಡಬೇಕು. ಅದು ಮತ್ತು ನಮಗೆ SDMC ಅಂದ್ರೇನು, ಅದರ ಹಕ್ಕು ಕರ್ತವ್ಯವೇನು ನಮ್ಗೆ ಯಾರಿಗೂ ಗೊತ್ತಿದೆಯಾ? ಹಲವಾರು ಸತಿ ಹೇಳ್ತಾನೆ ಇದ್ದೀನಿ, ಅದು ನೀವು ಎಚ್ಚೆತ್ತುಕೊಂಡಿಲ್ಲ. ಮತ್ತು ತಿಳಿದವರು ಕೂಡ ಅದರ ಬಗ್ಗೆ ಶಾಲೆ ಕಡೆನೇ ಗಮನ ಹರಿಸೋದು. ನೋಡಿ, ಇವತ್ತು ಒಂದು ವಾರದಿಂದ ನಾವು ಮೆಸೇಜ್ ಹಾಕಿ ಬನ್ನಿ, ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸೋಣ, ಯಾರು ಬರ್ತಾ ಇಲ್ಲ. ಕಾರಣ ಏನಂದರೆ ಎಲ್ಲರೂ ಕೆಲಸ ಯಾವಾಗಲೂ ಇರುತ್ತೆ. ಜೀವನ ಪೂರ್ತಿ ಯಾವಾಗಲೂ ಕೆಲಸ ಇರುತ್ತೆ. ನಾವು ಅಪರೂಪ ಮನುಷ್ಯ ಜನ್ಮ ಎತ್ತಿರೋದು ಒಂದು ಅಪರೂಪ. ಮರುಜನ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಾವು ನಮ್ಮ ಮಕ್ಕಳಿಂದ ಒಂದು ಅವಕಾಶ ಬಂದಿದೆ, ಏನಾದರೂ ಒಂದು ಸಾಧನೆ ಮಾಡಬೇಕು. ಪ್ರಪಂಚದಲ್ಲಿ ಒಂದು ನಮ್ಮ ಸಮಾಜದಲ್ಲಿ ನಮ್ಮೂರಲ್ಲಿ ಆದರೂ ಈ ವ್ಯಕ್ತಿ ಇಂಥ ಕೆಲಸ ಮಾಡಿದಂತ ನಾವು ಸತ್ತ ಮೇಲೆ ಕೂಡ ತಿಳ್ಕೋಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ಅಲ್ವಾ? ಅದಕ್ಕೋಸ್ಕರ ನೀವು ಒಂದು ಅವಕಾಶ ಇದೆ. ನೀವು ಇದ್ರ ಮೇಲೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಕ್ಕು ಬಗ್ಗೆ ತಿಳ್ಕೊಂಡಿರ್ಬೇಕು. ಒಂದು ಮೆಸೇಜ್ ಪೋಷಕರಿಗೆ ತಿಳಿಸ್ಬೇಕು, ಮತ್ತು ಶಿಕ್ಷಕರ ಜೊತೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಈಗ ಖಾಸಗಿ ಶಾಲೆಯವರು ಏಪ್ರಿಲಲ್ಲೇ ಸ್ಟಾರ್ಟ್ ಮಾಡ್ತಾರೆ. ರಜಾ ಏನು ಎಕ್ಸಾಮ್ ಆಯಿತು, ರಜಾ ಕೊಟ್ಟಂಗೆ ಪ್ರತಿ ಮನೆ ಎಷ್ಟು 10-20 ಜನ ಬರ್ತಾರೆ. ಅವ್ರು ಬೇರೆ ಅವ್ರಿಗೆ ಫುಲ್ ಮಾಲಿಶ್ ಮಾಡಬೇಕು ಅಂತ ಸುಳ್ಳು ಹೇಳಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಕೆಲವರು ಟೀಚರ್, ನಮ್ಮ ಟೀಚರ್ ಏಜೆಂಟ್ ಆಗಿದ್ದಾರೆ. ಮಾಸ್ಟ್ರು ಬಂದು ಎಷ್ಟು ಜನ ಮಕ್ಕಳಿದ್ದಾರೆ ಈ ಸದ್ಯ 5ನೇ ಕ್ಲಾಸಸ್ಗೆ ಪಾಸ್ ಆಗಿ ಬರ್ತಾ ಇದ್ದಾರೆ, ಅವ್ರ ಮನೆ ಭೇಟಿ ಈ ರೀತಿ ಎಲ್ಲ ನಡೀತಾ ಇದೆ. ಬೇರೆ ಖಾಸಗಿ ಶಾಲೆ ಪಾಲ್ಗೊಂಡಿಲ್ಲ. 10 ಜನ ಮಕ್ಕಳನ್ನ ಮಾಡಿದ್ರೆ ಅವ್ರ ಕಮಿಷನ್
ಅದರ ಮಿಸ್ಟೇಕ್ ತಾನೇ ನಿಮ್ಮ ಎಸ್ ಡಿ ಎಮ್ ಸಿ ಮಾಡಿದ್ರು. ಅದರ ಜೊತೆಗೆ